ನಮಸ್ತೆ ಅಮ್ಮ. ನಮಸ್ತೆ. ಅಮ್ಮ ಹೆಸರು? ನಿಮ್ಮ ಹೆಸರು? ಯಾವ ಊರಿಂದ ಬರ್ತಾ ಇದ್ದೀರಾ? ಅಂಪಾಪುರದಿಂದ ಬರ್ತಾ ಇದ್ದೀರಾ. ಅಮ್ಮ, ಇಲ್ಲಿ ಗ್ರೀನ್ ಲೈಫ್ ಥೆರಪಿ ಐತೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಚೆಕಪ್ ಮಾಡ್ತಿದ್ರು ಸೋಷಿಯಲಲ್ಲಿ. ನಾನು ಚೆಕ್ ಮಾಡಿಸಿದೆ. ನಾವು ಚೀಟಿ ಕೊಟ್ಟರು, ಇದು ಕಳಿಸಿದ್ರು. ಕೇಳಿದೆ, ಏನು ಪ್ರಾಬ್ಲಮ್ ಅದು ಮಂಡಿ ನೋವು ನನಗೆ ಅಂತಂದೆ. 50 ಜನ 2 ಪೇಷಂಟ್ ತಗೊಂಡು ನೀರು ವಾಟರ್ ನೀರು ತಗೊಂಡು ಬಾರಮ್ಮ ಅಂತ ಹೇಳಿದ್ರು. ಮಾಡಿದೆ. ನಾನು ಮುಂದಿನ ತಪ್ಪಿಸ್ಕೊಳ್ಳಿಲ್ಲ. ಮಂಡಿ ನೋವಿಗೆ ಇಲ್ಲ ಬಂದೆ. ನನಗೆ ಕಡಿಮೆ ಆಯಿತು ಮಂಡಿ. ಎಷ್ಟು ದಿನದಿಂದ ಥೆರಪಿಗೆ ಬರ್ತಾ ಇದ್ದೀರಾ ಅಮ್ಮ? 1 ವರ್ಷದಿಂದ ಬರ್ತೇವೆ. 1 ವರ್ಷದಿಂದನೂ ನೀವು ಥೆರಪಿಗೆ ಬರ್ತಾ ಇದ್ದೀರಾ ಅಮ್ಮ? ನಿಮಗೆ ಏನೆಲ್ಲ ಸಮಸ್ಯೆ ಇತ್ತು ಅಮ್ಮ? ಮಂಡಿ ನೋವು ಸಮಸ್ಯೆ ಇತ್ತು ನನಗೆ. ಸೌದೆ ಒಳಗ ಒಂಥರ ಉತ್ಕೊಂಡು ಅದೇ ಎತ್ಕೊಳ್ಳೋದ ಇಷ್ಟು ಮ್ಯಾಕೆ ತಗೊಳಕ್ಕಾಗಿರ್ಲಿಲ್ಲ. ಅದು ಕಡಿಮೆ ಆಯಿತು. ಅದಕ್ಕೆ ಯಾವ್ದು ಕಾಣಿಸ್ತದೆ ಬಿ ಪಿ ಅದು ನಾರ್ಮಲ್ ಆಯಿತು. ನೀವು ಬಿ ಪಿಗೆ ಯಾವುದೇ ಮಾತ್ರನೂ ತಗೊಂಡಿಲ್ವಾ ಅಮ್ಮ? ಮಾತ್ರ ಮುಂದಿನ ತಗೊಂಡಿಲ್ಲ. ಶುರುವಾಗಿತ್ತು ಆಗಿತ್ತು. ಇದು ಬಂದ ನನಗೆಲ್ಲ ಅಂದ್ರೆ ನಿಮ್ಗೆ ಆಗ್ತಾನೆ ಬಿ ಪಿ ಕಾಣಿಸ್ಕೊತಾ ಇತ್ತು, ಥೆರಪಿಗೆ ಬಂದ್ರಲ್ಲ ಅದಕ್ಕೋಸ್ಕರ ನೀವೇ ಸುತ್ತಾ ಇತ್ತು. ಅದಕ್ಕೆ ನಾನು ಆಸ್ಪತ್ರೆಗೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಬಂದು ಅಲ್ಲಿ ಇಟ್ಟಿದ್ದೆ. ಅವ್ರು ಇಷ್ಟು ಮಾತ್ರೆ ಕೊಟ್ಟಿದ್ರು. ನಾನು ಒಂದು ಮಾತ್ರನೂ ತಗೊಳ್ಳಿಲ್ಲ. ಸಹಾಯಗಳನ್ನ ಮಾತ್ರೆ ಕೊಟ್ಟಿದ್ರು ನೀವು ತಗೊಂಡಿಲ್ಲ, ಥೆರಪಿನೇ ಮುಂದೆ. ಮೇಡಮ್ ಇಲ್ಲೇ ಆಸ್ಪತ್ರೆ ಹೋಗೋದೆ, ನೀವು ಅಲ್ಲಿ ಚೆಕ್ ಮಾಡಿದ್ರಲ್ಲ ಅಲ್ಲಿಂದ ಶುರುವಾದೆ ನನಗೆಲ್ಲ ಕಡಿಮೆ. ಅಮ್ಮ, ಈಗ ನೀವು 1 ವರ್ಷದಿಂದ ಥೆರಪಿ ಮಾಡ್ತಾ ಇದ್ದೀರಾ ಅಲ್ವಾ? ಏನಾದ್ರು ಸೈಡ್ ಎಫೆಕ್ಟ್ ಆಗೈತೆ, ಏನಾದ್ರು ತೊಂದರೆ ಆಗೈತೆ ಈ ಥೆರಪಿ ಮಾಡೋದ್ರಿಂದ? ನನಗೇನೂ ಆಗಿಲ್ಲ. ನನ್ನ ಶರೀರಕ್ಕೆ ನನಗೆಲ್ಲ ಒಳ್ಳೇದಾಯ್ತು ಮೇಡಮ್. 1 ರೂಪಾಯಿನ ಭಾಗದಲ್ಲಿ ಅಮ್ಮ ಎಷ್ಟು ರೂಪಾಯಿನ ಭಾಗ ನಿಮಗೆ ಸಮಸ್ಯೆ ಕಮ್ಮಿ ಆಗಿದೆ? ಕಡಿಮೆನೇ ಆಗದೆ. ಮಾಮೂಲಿ ನಮಗೆ ಹುಟ್ಟಿದ್ದರಿಂದ ವಾಯ ಅಂತ ಇರ್ತಿತ್ತು. ಅದೊಂದು ಸ್ವಲ್ಪ ಒಂದೊಂದ್ಸಲಿ ಬಂದರೆ ಒಂದೊಂದ್ಸಲಿ ಏನು ಇರೋದೇ ಇಲ್ಲ. ಕೆಲಸ ಜಾಸ್ತಿ ನನಗೆ ಊರಲ್ಲಿ ಮನೇಲಿ ಸೊಸೆರೆ ಮೊಸರೆ ಮಾಡೋಕ್ಕಾಗೋದಿಲ್ಲ. ನಾನು ಅದಕ್ಕೆ ಒಳಗೆ ಎಲ್ಲ ಮಾಡಬೇಕು. ಮಕ್ಕಳು ಯಾರು ನೀರು ಕಟ್ಟೋದಿಲ್ಲ. ಭತ್ತ ಕುಯ್ಯೋದು ಅಲ್ಲಿ ಗದ್ದೆ ನಾಟಿ ಅಲ್ಲಿ ಎಲ್ಲ ಕೆಲಸ ಮಾಡ್ತೀನಿ. ಆಗೆಲ್ಲ ಸ್ವಲ್ಪ ನೋವು ಬಂದಾಗ ಈ ಮನೆ ಕೆಲಸ ಗದ್ದೆ ಕೆಲಸ ಎಲ್ಲನೂ ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ ಮೇಡಮ್. ಯಾರು ಮಾಡೋದು? ಈಗ ನೋವು ಬಂದ್ರೆ ಏನ್ ಮಾಡ್ತೀರಾ? ಅದೇ ಗೊತ್ತಿಲ್ಲಲ್ಲ. ಥೆರಪಿಗೆ ಬಂದು ಥೆರಪಿ ತಗೋತೀರಾ ಅಮ್ಮ? ಒಂದಿನ ಮುದ್ದಾದ್ರೂ ಯಾರಾದ್ರೂ ಗಾಡೀಲಿ ಕೈ ಹೊಡ್ಕೊಂಡು ಬಂದ್ಬಿಟ್ಟು ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಡಿಮೆ ಆಯಿತು. ಅಮ್ಮ, ನೀವು ಇಷ್ಟು ದಿನ ಥೆರಪಿ ತಗೊಂಡಿದ್ದೀರಾ ಅಲ್ವಾ? ನಿಮ್ಮ ಆರೋಗ್ಯ ಈಗ ಸುಧಾರಿಸೈತೆ. ನೀವು ಮನೆಗೆ ಮ್ಯಾಟ್ ತಗೋತಾ ಇದ್ದೀರಾ ಅಲ್ವಾ? ಈಗ ಇಲ್ಲೇ ಬಂದು ಥೆರಪಿ ಮಾಡ್ಬೋದಿತ್ತಲ್ಲ ಅಮ್ಮ? ಈ ಬಸ್ಗೆ ಹಿಂಸೆ ಮೇಡಮ್. ಮನೆಯಲ್ಲಿ ಆಮೇಲೆ ಬರೋಕ್ಕೆ ಹಿಂಸೆ. ಏನು ಮನೆಗೆ ತಗೊಂಡ್ರೆ ಎಲ್ಲವೇ ಯಾವಾಗ ನಂಗೆ ಆಗ್ತಾಯಿದ್ವು ಅವರು ಅನುಕೂಲ ಆಗಲಿ. ಮನೆಯವ್ರಿಗೆಲ್ಲ ಅನುಕೂಲ ಆಗಿ ನಿಮಗೆ ಬಸ್ ತೊಂದರೆ ಇರೋದ್ರಿಂದ ಮನೆಗೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಮ್ಮ? ಅಮ್ಮ, ಈಗ ನೀವು ಮಗುವಿನ ಕರ್ಕೊಂಡು ಬಂದಿದ್ರಿ ಅಲ್ವಾ, ಕೆಮ್ಮು ಶೀತ ಅಂತ. ಈಗ ಮಗುಗೆ ಎಷ್ಟು % ವಾಸಿಯಾಗಿದೆ? ನಾನು 15 ದಿನ ತುಂಬಂಗೆ ಇಲ್ಲ ಮೇಡಮ್. ನೆಬ್ಲೈಜೇಷನ್ ಅಂತ ಕರೀತಾರೆ. ಆಮೇಲೆ ಒಂದು ದಿನಕ್ಕೆ ಒಂದು ದಿನ 15% ಬಂದು 600-700 ಖರ್ಚು ಆಯ್ತಿದೆ. ಈ ಪಚ್ಚಕಲ್ ಕೊಟ್ಟಾಗ ಆ ಪಚ್ಚಕಲ್ ತಗೊಂಡೋಗಿ ಅವರಿಗೆ ನಿಮ್ಗೆ ಶನಿವಾರ ಬಂದು ಪಚ್ಚಕಲ್ ಸಿಕ್ಕಿತ್ತಲ್ವಾ ಅಮ್ಮ? ಸಿಕ್ಕಿತ್ತು. ಈಗ ನಮಗೆ ಪ್ಲೇಸ್ ಕೊಟ್ಟರೆ ತಗೊಂಡೋಗಿ ಕಿಚ್ಚಿ ಮಾಡೋಕ್ಕೆ ನಮ್ಮ ಪಾಪು ನೀವು ಪಚ್ಚಕಲ್ಲಿನಲ್ಲಿ ಆ ಮಗುಗೆ ಮಸಾಜ್ ಮಾಡಿದ್ರ? ಅದರಿಂದ ಕಮ್ಮಿ ಆಗಿದೆಯಮ್ಮ? ಎಷ್ಟು ಸಲ ಮಸಾಜ್ ಮಾಡಿದ್ರಿ ಪಾಪುಗೆ? ನನ್ನ ಮನೆ ಕಂಡಿವಲ್ಲ, ಮನೆ ಕಂಡಾಗ ರಾತ್ರಿ ಹೊತ್ತು ಉಜ್ಜುತ್ತೀನಿ ಒಂದು ಅರ್ಧ ಗಂಟೆ. ಅವ್ನ ಮನೆ ಕಂಡಾಗೆಲ್ಲ ಯಾವಾಗ ಒಂದು ಸತ್ತು ಚೆಂದಾಗೆಲ್ಲವ ಉಜ್ಜುತ್ತೀನಿ. ಕಂಟ್ರೋಲ್ ಆಯ್ತು ಮೇಡಮ್. ಕಂಟ್ರೋಲ್ ಆಗಿದೆ. ಪಾಪುಗೆ ಯಾವುದೇ ರೀತಿಯ ಮಾತ್ರೆ ಏನೂ ಕೊಡ್ತಾ ಇಲ್ಲ. ಪಚ್ಚಕಲ್ಲಲ್ಲೇ ಥೆರಪಿ ಮಾಡ್ತಾ ಇದ್ದೀರಾ? ಈಗ ನಿಮ್ಗೆ ಪ್ರೈಸ್ ಸಿಕ್ಕೈತಲ್ಲ ಪಚ್ಚಕಲ್ಲು, ಅದನ್ನ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಾ ಮನೇಲಿ? ಅವ್ರಿಗೆ ಆರೋಗ್ಯ ಏನು ಕೊಡ್ತಿರ್ಲಿಲ್ಲ. ಈಗ ಅದನ್ನ ಪಚ್ಚಕಲ್ಲು ಹಾಕಿ ಒಂಚೂರು ಶುದ್ಧಿ ಹಾಕಿ ಅವ್ರಿಗೆ ಸ್ವಲ್ಪ ಹಾಲಾದ ಕೊಡೋದ್ರಿಂದ ಕೆಮ್ಮು ಅವ್ರಿಗೆ ಕಡಿಮೆ ಇದೆ. ಪಚ್ಚಕಲ್ಲು ಹಾಕಿ ಹಾಲು ಕಾಯಿಸಿ ಕೊಡ್ತಾ ಇದ್ದೀರಾ ಮಗುಗೆ. ಕೆಮ್ಮು ಈಗ ಕಮ್ಮಿ ಆಗಿದೆ ಅಮ್ಮ. ಈಗ ಮಗು ಆರೋಗ್ಯ ಹೇಗಿದೆ ಅಮ್ಮ? ಈಗಿನ ಆರೋಗ್ಯ ಚೆನ್ನಾಗದೆ. ಅವ್ರು ಏನು ತಿಂದ್ರು ಕೆಮ್ಮು ಬರ್ತಾ ಇಲ್ಲ. ಜಾಸ್ತಿ ಮೊದಲು ತಿಂದಾಗ ಬರ್ತಾ ಇತ್ತಾ? ಮೊದಲು ಹಾಲು ಕೊಡ್ತಿರ್ಲಿಲ್ಲ, ಬಿಸ್ಕಟ್ ಕೊಡ್ತಿರ್ಲಿಲ್ಲ. ಹಾಲು ಬಿಸ್ಕಟ್ ಕೊಡಮ್ಮ ಪ್ಯಾಕೆಟ್ ಕೊಡ್ಬೇಡ ಅಂತ ಬರ್ಕೊಟ್ಟಿದ್ರು. ಹಾಲು ಬಿಸ್ಕಟ್ ಒಂದೇ ಕೊಟ್ಟಿದ್ದೆ. ಈಗ ಅದೆಲ್ಲ ತೆಗೆದು ಹೋಗಿ ಈಗ ಬಂದ ತಗೊಂಡು ಹೋದ್ಮೇಲೆ ಬಂದಿಂದ ನಮ್ಮ ಅಮ್ಮಗೆ ಅನುಕೂಲ ಆಗೋದು.
ಅವ್ರು ಏನು ತಿಂದ್ರಿಗೆ ಚೆನ್ನಾಗಿ. ಈ ಥೆರಪಿ ಬಗ್ಗೆ ಏನು ಹೇಳ್ತೀರಾ ಅಮ್ಮ? ಥೆರಪಿ ಬಗ್ಗೆ ಮಾತಾಡೋದ್ರೆ ನಾವು ನಿದ್ದೆಗೆ ಬರೋದೇ ಅನಿಸ್ತದೆ. ನನಗೆಲ್ಲ ಗುಣ ಆಗುತ್ತೆ. ಮನೆಗೆ ತಗೊಂಡು ಹೋಗ್ಬಿಟ್ಟು ಬರ್ತೀನಿ. ನೀವು ಮನೆಗೆ ಮ್ಯಾಟ್ ಬಂದ್ರೂ ನೀವು ಇಲ್ಲೇ ಬಂದು ಥೆರಪಿ ಮಾಡ್ತೀರಾ ಅಮ್ಮ? ಅಮ್ಮ ಇಲ್ಲಿ ಬರುವಂಥ ಅಪ್ಪ ಅಮ್ಮಂದಿರಿಗೆ ಏನು ಹೇಳ್ತೀರಾ? ನಮ್ಮಂಗೆ ಬನ್ನಿ, ಎಲ್ಲ ಗುಣ ಆಯ್ತದೆ, ಗುಂಡಿ ನೋವು ಕಡಿಮೆ ಆಯ್ತದೆ, BP ಶುಗರ್ ಕಡಿಮೆ ಆಯ್ತದೆ. ಯಾರು ತಪ್ಪಿಸ್ಕೊಬೇಡಿ, ನನಗೆ ಒಂದು ವರ್ಷದಿಂದ ತಪ್ಪಿಸ್ದೆ ಬಂದಿರಲ್ಲ, ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮ ನಮ್ಮ ಸರ್ ಬಗ್ಗೆ ಮತ್ತು ಸ್ಟಾಫ್ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ. ನಮ್ಮ ಯಾರು ಏನು ಪಾಪದಿಂದಾಗಲಿ ಸಿಟ್ಟಿನಿಂದಾಗಲಿ ಏನೂ ಇದು ಮಾಡಿಲ್ಲ. ನಮ್ಮ ತಾಯಿಗೆ ಹೆಚ್ಚಾಗೆಲ್ಲ ನಮ್ಮನ್ನು ನೋಡ್ಕೊಂಡವ್ರೆ. ಸ್ವಲ್ಪ ಅಷ್ಟೇ. ಧನ್ಯವಾದಗಳು ಅಮ್ಮ. ಇಷ್ಟೊತ್ತು ನಮ್ಮ ಜೊತೆ ನೀವು ಮಾತಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಮ್ಮ.